ಎಲ್ಲರ ಮನಸ್ಸುಗಳಿಗೆ ಮೈತ್ರಿಯ ಸೊಬಗನ್ನು ತರಲಿ ಎನ್ನುವಂಥ ಆಶಯದೊಂದಿಗೆ ವೇದಿಕೆಯ ಮೇಲಿರುವ ಗಣ್ಯರಿಗೂ ಮತ್ತು ನಮ್ಮ ಕರೆಗೆ ಸ್ಪಂದಿಸಿ ಬಂದ ತಮಗೆಲ್ಲ ಯುಗಾದಿಯ ಶುಭಾಶಯಗಳು. ನನ್ನ ವೈಯಕ್ತಿಕ ಬದುಕಿನಲ್ಲಿ ಅನೇಕ ವಿಷಯಗಳಲ್ಲಿ ಮಾರ್ಗದರ್ಶಕರಾಗಿ ಒಬ್ಬ ಅಣ್ಣನ ಸ್ಥಾನದಲ್ಲಿರುವಂತಹ ಶ್ರೀ ರಾಜಾರಾಮ್ ಹೆಗಡೆಯವರ ಪರಿಚಯಕ್ಕೆ ಅವಕಾಶ ನೀಡಿದಂಥ ಈ ವೇದಿಕೆಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಪರಿಚಯದ ನುಡಿಗಾಗಿ ತಮ್ಮೆಲ್ಲರ ಅವಕಾಶವನ್ನು ಕೋರ್ತಾ ಇದ್ದೇನೆ. ಹುಟ್ಟೂರಿಗೆ ಊರುಗೋಲಾದ ವ್ಯಕ್ತಿ ಹತ್ತೂರಿನಲ್ಲಿ ಮನೆ ಮಾತಾಡುತ್ತಾರೆ ಎನ್ನುವಂಥ ಮಾತಿಗೆ ನಿದರ್ಶನ ಶ್ರೀ ರಾಜಾರಾಮ್ ಹೆಗಡೆಯವರು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವುದಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ಹಿಂಗೆ ಎಲ್ಲರೊಳಗೊಂದಾಗು ಎನ್ನುವಂಥ ಡಿ.ವಿ.ಜಿಯವರ ಸಾಲಿನ ಅರ್ಥಕ್ಕೆ ಅರ್ಹರಾದ ವ್ಯಕ್ತಿ ಶ್ರೀ ರಾಜಾರಾಮ್ ಹೆಗಡೆಯವರು. ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಬೈಲ್ ಗ್ರಾಮದ ಪುಟ್ಟ ಹಳ್ಳಿ ಬಿಳೇಕಲ್ನ ಸುಸಂಸ್ಕೃತ ಸಂಪ್ರದಾಯಸ್ಥ ಕೃಷಿ ಕುಟುಂಬದ ಸುಬ್ಬಜ್ಜನ ಮೊಮ್ಮಗನಾಗಿ ಶ್ರೀ ರಾಮಚಂದ್ರ ಹೆಗಡೆ ಮತ್ತು ಶ್ರೀಮತಿ ಲೀಲಾವತಿ ಹೆಗಡೆ ಇವರ ಮಗನಾಗಿ 1971ರಲ್ಲಿ ಜನಿಸಿದರು. ಶ್ರೀ ರಾಜಾರಾಮ್ ಹೆಗಡೆಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು HPS ಹುತ್ಕಾ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಶ್ರೀ ಗಜಾನನ ಹೈಸ್ಕೂಲ್ ಸಂಸ್ಥಾನದಲ್ಲಿ ವ್ಯಾಸಂಗ ಮಾಡಿ ಧಾರವಾಡದಲ್ಲಿ ಕೀಟಲ್ ಕಾಲೇಜಿನಲ್ಲಿ PUCಯನ್ನು ಮಾಡಿರುತ್ತಾರೆ. ನಂತರ ಶಿರ್ಸಿಯ MES ಪದವೀಧರ ಕಾಲೇಜಿನಲ್ಲಿ 1993ರಲ್ಲಿ BCom ಪದವೀಧರ ಹೆಗಡೆಯವರು ನಂತರ ಕೃಷಿಯನ್ನು ವೃತ್ತಿಯಾಗಿಸಿ ಅನೇಕ ಹೊಸ ಪ್ರಯತ್ನದ ಮೂಲಕ ಯಶಸ್ಸು ಕಂಡಿದ್ದಾರೆ. ಅಲ್ಲದೆ ಹೆಗಡೆಯವರು ಉತ್ತಮ ವಾಲಿಬಾಲ್ ಪ್ಲೇಯರ್ ಆಗಿದ್ದರು ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಏಪ್ರಿಲ್ 15, 1998ರಲ್ಲಿ ಬಾಗಾರ್ನ ತುಂಬು ಕುಟುಂಬದ ಹೆಣ್ಣನ್ನು ವಹಿಸಿ ತಮ್ಮ ದಾಂಪತ್ಯದ ಬದುಕನ್ನು ಪ್ರಾರಂಭಿಸಿದ ಹೆಗಡೆಯವರು ಅವರ ಯಶಸ್ಸಿನ ಹಾದಿಯಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಇರುವುದು ಸತ್ಯಕ್ಕೆ ದೂರವಾದ ಮಾತಲ್ಲ. ಕುಟುಂಬಕ್ಕೆ 2 ಕಣ್ಣುಗಳಾಗುವಂಥ ಇಬ್ಬರು ಪುತ್ರರ ತಂದೆಯರಾದ ಶ್ರೀ ರಾಜಾರಾಮ್ ಹೆಗಡೆಯವರು 2001ರಿಂದ 10 ವರ್ಷಗಳ ಕಾಲ ಹುತ್ಕಾ ಶಾಲೆಯ SDMC ಅಧ್ಯಕ್ಷರಾಗಿ ಪ್ರಗತಿಪರ ಯೋಜನೆ ತರುವಲ್ಲಿ ಯಶಸ್ಸು ಕಂಡಿದ್ದಾರೆ. 2009 ಮತ್ತು 10ನೇ ಸಾಲಿನಲ್ಲಿ ನೀಲ್ಕುಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ಇವರು 2020 ಮತ್ತು 21ನೇ ಸಾಲಿನಿಂದ 2025 ಮತ್ತು 26ನೇ ಸಾಲಿನವರೆಗೆ ಅಧ್ಯಕ್ಷರಾಗಿ ತಮ್ಮ ಕಾರ್ಯದಕ್ಷತೆಯಿಂದ ಜನಮನದಲ್ಲಿ ಮಾಸದ ಹೆಸರಾಗಿ ಉಳಿದಿದ್ದಾರೆ. ಅಲ್ಲದೆ ನಮ್ಮ ಹೆಮ್ಮೆಯ ಸ್ಪಂದನಾ ಟ್ರಸ್ಟ್ನ ಸದಸ್ಯರಾಗಿ ಮತ್ತು ಸ್ವರ ಸಂವೇದನಾ ಟ್ರಸ್ಟ್ ಗಿಲ್ಗುಂಡಿ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಈ ಯುಗಾದಿಯ ಶುಭಗಳಿಗೆ ತಮ್ಮ ಕುಟುಂಬಕ್ಕೆ ಹಾಗೂ ತಮ್ಮ ಮುಂದಿನ ಸಾಮಾಜಿಕ ಕಳಕಳಿಯ ಕನಸುಗಳಿಗೆ ತಂಬೆಲನ್ನು ತರುತ್ತಾ ಹೊಸ ಮನ್ವಂತರವನ್ನು ಸೃಷ್ಟಿಸಲಿ ಎಂಬ ಆಶಯವನ್ನು ಶ್ರೀ ಗುರುವಿನಲ್ಲಿ ಬೇಡುತ್ತಾ ನನ್ನ ಪರಿಚಯದ ನುಡಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಧನ್ಯವಾದಗಳು.